ಊರಿನ ಕಸ ಎಲ್ಲ ಹಳ್ಳಕ್ಕೆ ತಂದು ಸುರಿತಾ ಇದ್ದಾರೆ. ಹಳ್ಳದ ನೀರು ಹಾಗೂ ಮಲಪ್ರಭಾ ನದಿ ಇದರಿಂದಾಗಿ ಕಲುಷಿತಗೊಳ್ತಾ ಇದೆ. ಬೆಳಗಾವಿ ಭಾಗದಲ್ಲಿ ಅಧಿಕಾರಿಗಳೇ ಶಾಸಕರೇ ಈ ವಿಷಯದ ಕಡೆ ದಯವಿಟ್ಟು ಗಮನ ಹರಿಸಿ. ಹಳ್ಳದ ನೀರು ಮತ್ತೆ ಮಲಪ್ರಭಾ ನದಿ ಇದರಿಂದ ಕಲುಷಿತ ಆಗ್ತಾ ಇದೆ. ಗ್ರಾಮದ ಕಸವನ್ನೆಲ್ಲ ತಂದು ಹಳ್ಳಕ್ಕೆ ಸುರಿತಾ ಇದ್ದಾರೆ, ಅದು ಸೀದಾ ಹೋಗಿ ನದಿಗೆ ಸೇರ್ಕೊಳ್ತಾ ಇದೆ. ಸೊ ಇದರಿಂದ ಸಹಜವಾಗಿ ಸಮಸ್ಯೆಗಳಾಗುತ್ತೆ. ನೀರು ಕಲುಷಿತ ಆದಾಗ ಜನ ಅದೇ ನೀರನ್ನು ಕುಡಿತಾರೆ, ಸೇವನೆ ಮಾಡಿದಾಗ ಅನಾರೋಗ್ಯ ಸಮಸ್ಯೆಗಳು ಕಾಡತೊಡಗುತ್ತೆ. ಇಲ್ಲಿ ಕಸವನ್ನ ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋ ಕುರಿತಂತೆ ಒಂದಿಷ್ಟು ಕ್ರಮಗಳಿರುತ್ತೆ. ಆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಇದು ಗ್ರಾಮ ಆಗಿದ್ರಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳೇ ಇದಕ್ಕೆ ನೇರ ಹೊಣೆ ಆಗ್ತಾರೆ. ಏನ್ ಸಮಸ್ಯೆ ಆಗ್ತಾ ಇದೆ ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಪಗಾವಿ ಗ್ರಾಮ. ಇಲ್ಲಿ 5,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಈ ಊರಿಂದ ಸ್ವಲ್ಪ ದೂರದಲ್ಲಿ ಪಟ್ಟಿಹಾಳ ಕೆಎಸ್ ಗ್ರಾಮವಿದೆ. ಈ ಗ್ರಾಮದ ಹೊರವಲಯದಲ್ಲಿ ಹಳ್ಳ ಕೂಡ ಇದೆ. ಈಗ ತಿಗಡಿ ಡ್ಯಾಂನಿಂದ ಹಳ್ಳಕ್ಕೆ ನೀರನ್ನ ಬಿಡಲಾಗಿದೆ. ಇದರಿಂದ ಬೇಸಿಗೆ ಸಂದರ್ಭದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗೋಕೆ ಸಹಕಾರಿಯಾಗಿದೆ. ಜಾನುವಾರುಗಳಿಗೆ ಕುಡಿಯೋ ನೀರಿಗೂ ಉಪಯೋಗ. ಆದ್ರೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಾಡುವಂತಹ ಎಡವಟ್ಟಿಗೆ ಈಗ ಇಲ್ಲಿನ ಜನರು ಶಾಪ ಹಾಕುವಂತಾಗಿದೆ. ಪಂಚಾಯಿತಿಯವರು ಸಂಪಗಾವಿ ಗ್ರಾಮದ ಮನೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡಿ ಇದೇ ಹಳ್ಳಕ್ಕೆ ತಂದು ಸುರಿತಿದ್ದಾರೆ. ಜೊತೆಗೆ ಕಸಕ್ಕೆ ಬೆಂಕಿ ಹಚ್ಚಿ ಸುಡಲಾಗುತ್ತದೆ. ಇದರಿಂದ ಹಳ್ಳದ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಈ ನೀರನ್ನ ಜಾನುವಾರುಗಳು ಕುಡಿಯೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಿವೆ. ಅದ್ರ ತಳಗ ಕುಡಿಯೋ ನೀರಿಗೆ ದನಗಳಿಗೆ ಆಗಲಿ ಮನುಷ್ಯರಾಗಲಿ ಎಲ್ಲ ಎಫೆಕ್ಟ್ ಆಕತಿ. ಮನುಷ್ಯರಂತ ಬಾಟ್ಲದ ನೀರು ಕುಡಿತಾರೋ, ದನಗಳೆಲ್ಲ ಅದ ನೀರ ಕುಡಿತಾವ. ಹೈನೀರಿಕೆ ಮಾಡೋ ದನ ಆಗಲಿ ಮತ್ತು ಗಳೆ ಹೊಡಿ ದನ ಆಗಲಿ ಅದ ನೀರು ಕುಡಿತಾವ. ಅದರಿಂದ ತ್ರಾಸ ಆಕೈತಿ. ಮತ್ತು ಅದ ನೀರ ಹೊಳಿಗೆ ಹೋಗತಿ. ಹೊಳಿಯಿಂದ ಮತ್ತೆ ನಮಗೆ ಕುಡಿಯೋ ನೀರು ಯೋಜನಾದ ಅದ ಬರ್ತೈತಿ. ಅದರಿಂದ ದನಕ್ಕೆ ಎಲ್ಲರೂ ತ್ರಾಸ ಭಾಳ ಆಕೈತಿ. ಈಗ ಒಂದು 2 ವರ್ಷ ಆಯ್ತು ಪೂರ ಒಯ್ಯಾತಾರ. ಈಗ 1 ವರ್ಷದಿಂದ ಭಾಳ ಒಯ್ಯಾತಾರ. ಅದನ್ನ ಬೇರೆ ಕಡೆ ಒಯ್ಯುವಂತ ವ್ಯವಸ್ಥೆ ಉಂಟು ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಇದನ್ನ ಮಾಡ್ತಾರೆ. ನಾವು ಅದು ಜಾಗ ಇಲ್ಲಕ್ಕಾಗಿ ಅವರು ಅಲ್ಲೇ ಇಲ್ಲೇ ಗೋಡೌನ್ ಕಟ್ಟಿ ಹೋಗಿಸ್ತು ಅಂತ ಅಂದರು. ಗೋಡೌನ್ ಇಲ್ಲ. ಈಗ ಹಳ್ಳದ ನೀರಿಗೆ ಸ್ವಲ್ಪ ತೊಂದರೆ ಆಗಿದಾಕತಿ. ಇಲ್ಲಿ ಹಳ್ಳಕ ಒಂದು ಒಗಿತಾರೆ. ನಮ್ಗೆ ಹಳ್ಳದಿಂದ ಈಗ ಊರು ಹೆಚ್ಚಿಬಿಟ್ಟು ಕುಳ್ಳಿ ಅಂದ್ರೆ ಅದೆಲ್ಲ ಸುಟ್ಟು ಹೊಲಸೆಲ್ಲ ಇದಾಕತ್ರಿ. ಹಳ್ಳದ ನೀರೆಲ್ಲ ಹೋಗಿ ಇದಾಕತ್ರಿ ಅಷ್ಟೇ. ಕಸ ವಿಲೇವಾರಿಗೆ ಸೂಕ್ತ ಜಾಗವನ್ನ ಗುರುತು ಮಾಡಿಲ್ಲ. ಕಳೆದ 2 ವರ್ಷಗಳಿಂದಲೂ ಪಟ್ಟಿಹಾಳ ಗ್ರಾಮದ ಬಳಿ ಇರುವಂತಹ ಹಳ್ಳಕ್ಕೆ ಹೋಗಿ ಕಸವನ್ನ ಬಿಸಾಡಲಾಗುತ್ತಿದೆ. ಈ ಹಳ್ಳ ಮುಂದೆ ಮಲಪ್ರಭಾ ನದಿ ಸೇರಿ ನದಿ ನೀರನ್ನು ಕೂಡ ಹಾಳು ಮಾಡುತ್ತಿದೆ. ಇದರ ಬಗ್ಗೆ ಕಡಿವಾಣ ಹಾಕಲಿಕ್ಕೆ ಸರ್ಕಾರದಿಂದ ಹಲವಾರು ನಿಯಮಗಳನ್ನು ತಗೊಂಡ್ಬಂದಾರ. ಅದಕ್ಕೆ ಆದಂತ ಸ್ಪೆಷಲ್ ಒಂದು ಮಹಿಳಾ ಸಂಘ ಮಾಡಿ ಮಹಿಳಾ ಚಾಲಕರನ್ನ ಅದಕ್ಕೆ ನೇಮಕ ಮಾಡಿರಿ. ಅವ್ರು ಟ್ರೈನಿಂಗ್ ಕೊಟ್ಟು ಲೈಸೆನ್ಸ್ ತೆಗದ ಕೆಲವೊಂದು ಅವರು ಪ್ರೊಸೀಜರ್ ಮಾಡಿದಾರ. ಬಟ್ ಸರಿಯಾಗಿ ರೀತಿ ಸರ್ಕಾರ ಡೈರೆಕ್ಷನ್ ಕೊಟ್ರೂ ಇಲ್ಲಿ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತಿಯಿಂದ ನಿರ್ವಹಣೆ ಆಗ್ತಾ ಇಲ್ಲ. ಒಂದು ಯಾಕಂದ್ರೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಸರಿಯಾಗಿ ರೀತಿ ಅದನ್ನ ಅವ್ರ ಮ್ಯಾಗ ನಿಗಾ ಇಟ್ಟರ ಅದನ್ನ ಕರೆಕ್ಟಾಗಿ ಪಾಲನೆ ಮಾಡ್ತಾರ. ಇಲ್ಲೂ ಎಲ್ಲೋ ಕಡೆ ಒಂದು ಜಿಲ್ಲಾ ಪಂಚಾಯತಿರು ಎಲ್ಲೋ ಬೇಜವಾಬ್ದಾರಿ ತೋರಿದಾರಂತ ಮೇಲ್ನೋಟ ಕಂಡು ಬರ್ತಾ ಇದೆ. ಕೂಡಲೇ ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಮುಂದಾಗಿ ಹಳ್ಳ ಹಾಗೂ ನದಿ ನೀರನ್ನ ಕಾಪಾಡಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕಸ ಹಾಕೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಯಾರ ತಪ್ಪು, ಯಾರ ನಿರ್ಲಕ್ಷ್ಯ, ಗ್ರಾಮಸ್ಥರಿಗೆ ಆಗ್ತಿರುವಂತಹ ಸಮಸ್ಯೆಗೆ ಮುಕ್ತಿ ಯಾವಾಗ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಇದೊಂದು ಕಾಮನ್ ಸೆನ್ಸ್ ಅಂತಾರಲ್ಲ ಹಂಗೆ, ಗ್ರಾಮ ಆಗಿರೋದ್ರಿಂದ ನಮಗೆ ಗೊತ್ತಿದೆ ಕಸವನ್ನ ಅಲ್ಲಿ ಯಾವ ತರ ವಿಲೇವಾರಿ ಮಾಡ್ತಾರೆ, ಕಸ ವಿಂಗಡಣೆ ಇಂಥದ್ದೆಲ್ಲ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡದೇ ಇದ್ರು ಕೂಡ ಕಸವನ್ನ ಎಲ್ಲಿ ಡಂಪ್ ಮಾಡಬೇಕು, ಅದನ್ನ ಹೆಂಗ್ ವಿಲೇವಾರಿ ಮಾಡಬೇಕು, ಆ ಪ್ಲಾನ್ ಗ್ರಾಮ ಪಂಚಾಯತಿಗೆ ಇರಬೇಕು. ಇಲ್ಲಿ ಏನ್ ಸಮಸ್ಯೆ ಆಗ್ತಿದೆ? ಸೀದಾ ತಗೊಂಡು ನೀರ್ ಹತ್ರ ಯಾಕೆ ಅಥವಾ ಹಳ್ಳದಲ್ಲಿ ಯಾಕೆ ಅದನ್ನ ಡಂಪ್ ಮಾಡ್ತಾ ಇದ್ದಾರೆ? ಶರ್ಮಿತಾ ಶೆಟ್ಟಿ, ಇದು ಕೇವಲ ಸಂಪಗಾವಿ ಗ್ರಾಮದ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ಈ ರೀತಿ ಸಮಸ್ಯೆ ಇರತಕ್ಕಂಥದ್ದು. ಏನು ಗ್ರಾಮ ಪಂಚಾಯತಿಯವರಿಗೆ ಮನೆ ಮನೆ ಕಸ ಸಂಗ್ರಹಿಸಿ ಅಂತೇಳಿ ರಾಜ್ಯ ಸರ್ಕಾರ ಕಳೆದ 2-3 ವರ್ಷಗಳಿಂದ ಸೂಚನೆಯನ್ನು ಕೊಟ್ಟಿದ್ದು. ಅದರಂತೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಈಗ ಕಸವನ್ನ ಏನು ಸಂಗ್ರಹಣೆ ಮಾಡ್ತಿದ್ದಾರೆ. ಆದರೆ ಕಸ ವಿಲೇವಾರಿ ಘಟಕಕ್ಕೆ ಇದುವರೆಗೂ ಸರ್ಕಾರ ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ ಮತ್ತು ಜಾಗ ಗುರುತಿಸೋಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಗ್ರಾಮಗಳಲ್ಲಿ ಈಗ ಜಮೀನು ಬೆಲೆ ಗಗನಕ್ಕೇರಿದ ಸಂದರ್ಭದಲ್ಲಿ ಯಾರು ಈ ಜಾಗವನ್ನ ಕೊಡ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳನ್ನು ಗುರುತಿಸಬೇಕಿದೆ. ಆದರೆ ಬಹುತೇಕ ಪಂಚಾಯತಿಗಳು
ಅಧಿಕಾರಿಗಳು ಈ ಕೆಲಸ ಮಾಡಿಲ್ಲ. ಹೀಗಾಗಿ ಅಲ್ಲಿ ಗ್ರಾಮಗಳಲ್ಲಿ ಸಂಗ್ರಹಿಸಿದ ಕಸ ಹೀಗೆ ರಸ್ತೆ ಪಕ್ಕ, ಮತ್ತೊಂದು ಕಡೆ ಬಾವಿಗಳಲ್ಲಿ, ಮತ್ತೊಂದು ಕಡೆ ಏನು ಈ ರೀತಿ ಹಳ್ಳಗಳಲ್ಲಿ ಹಾಕ್ತಿದ್ರೆ. ಈಗ ತಿಗಡಿ ಹರಿನಾಲದಿಂದ ಈ ಒಂದು ಏನು ಹಳ್ಳಕ್ಕೆ ನೀರು ಬಿಡಲಾಗಿರ್ತಕ್ಕಂಥದ್ದು. ನೀರು ಬಿಟ್ಟಂತ ಸಂದರ್ಭದಲ್ಲಿ ಆ ಕಸದಲ್ಲೇ ನೀರು ಹರಿದು ಹೋಗುತ್ತೆ. ಇದು ಮುಂದೆ ಮಲಪ್ರಭಾ ನದಿ ಸೇರುತ್ತೆ. ಆದ್ರೆ ಇಷ್ಟಾದ್ರೂ ಕೂಡ ಇಲ್ಲಿನ ಏನು ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇಷ್ಟೊತ್ತಿಗಾಗಲೇ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಿತ್ತು. ಆದ್ರೆ ಆ ಒಂದು ಕಸ ಸುರಿದು ಹೋದ ಬಳಿಕ ಅದು ಕಸಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಆಗುತ್ತೆ. ಹೀಗಾಗಿ ಹಳ್ಳದ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡಿರ್ತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ಏನು ಬೈಲಹೊಂಗಲ ಇಒ ಸಂಪರ್ಕ ಮಾಡಿ ಕೇಳಿದಾಗ ಇಲ್ಲ, ನಾವು ಕಸ ಹಾಕ್ಬೇಡಿ ಅಂತ ಹೇಳಿದೀವಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅಲ್ಲಿ ಕಸ ಹಾಕ್ತಿರಕ್ಕಂತ ದೃಶ್ಯಗಳು ಕೂಡ ಸಾಕಷ್ಟು ಇರ್ತಕ್ಕಂಥದ್ದು. ಇದು ಮಳೆಗಾಲದಲ್ಲಿ ದೊಡ್ಡ ಸಮಸ್ಯೆಯನ್ನ ಸಂಪಗಾವಿ ಗ್ರಾಮಕ್ಕೆ ತಂದೊಡ್ತಾ ಇದೆ. ಸಂಪಗಾವಿ ಗ್ರಾಮದ ಕಸವನ್ನ ಪಟ್ಟಿಯಾಳ ಗ್ರಾಮದ ಹಳ್ಳದಲ್ಲಿ ಹಾಕೋದ್ರಿಂದ ಎರಡೂ ಗ್ರಾಮಗಳ ಜನರಿಗೂ ಕೂಡ ಇದು ತೊಂದರೆಯನ್ನಾಗುತ್ತೆ. ಮತ್ತೊಂದು ಕಡೆ ಏನು ಅಂತಂದ್ರೆ ಇದೇ ರೀತಿ ಶಾಸಕರ ಸ್ವಗ್ರಾಮ ನೇಗಿನಾಳ ಗ್ರಾಮದಲ್ಲೂ ಕೂಡ ಇದೇ ರೀತಿ ಸ್ಥಿತಿ ಇರ್ತಕ್ಕಂಥದ್ದು. ಅಲ್ಲೂ ಕೂಡ ಹಳ್ಳದಲ್ಲೇ ಕಸ ಹಾಕ್ತಾರೆ. ಹಳ್ಳದ ಗ್ರಾಮದ ಗ್ರಾಮೀಣ ಭಾಗದಲ್ಲಿ ಈ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಬಟ್ ಗ್ರಾಮ ಪಂಚಾಯತಿಯವರು ಕೆಲವೊಂದು ಕ್ರಮಗಳನ್ನ ಕೈಗೊಂಡಾಗ ಇದರಿಂದ ಮುಕ್ತಿ ಸಿಗಕ್ ಸಾಧ್ಯ. ಯಾಕಂದ್ರೆ ಕಸದ ಗಾಡಿಗಳನ್ನ ತಗೊಂಡ್ಬರೋದಿರ್ಲಿ ಅಥವಾ ಅಟ್ಲೀಸ್ಟ್ ಕಸದ ತೊಟ್ಟಿಗಳನ್ನ ನಿರ್ಮಾಣ ಮಾಡೋದಾಗ್ಲಿ, ಇದನ್ನ ಮಾಡ್ಬಿಟ್ಟು ಅರಿವು ಮೂಡಿಸ್ಬೇಕು. ಆ ಕೆಲಸಗಳೆಲ್ಲ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಶರ್ಮಿತಾ ಶೆಟ್ಟಿ, ಅನೇಕ ಕಡೆಗಳಲ್ಲಿ ಇದು ಯಾವುದೂ ಕೆಲಸ ಆಗ್ತಿಲ್ಲ. ಕೇವಲ ನಂಬಿಕೆ ವಾಸ್ತೆ ಮಾತ್ರ ಕಸವನ್ನು ಸಂಗ್ರಹಿಸಿ ಎಲ್ಲೆಂದರಲ್ಲಿ ಬಿಸಾಡುವಂತ ಯತ್ನ ನಡೀತದೆ. ಈಗ ಚಿಕ್ಕಬಾಗೇವಾಡಿ ಭಾಗದಲ್ಲಿ ಒಂದು ಕಸ ವಿಲೇವಾರಿ ಘಟಕವನ್ನು ಮಾಡಲಾಗಿದ್ದು ಅಲ್ಲಿ ಒಂದು 8 ರಿಂದ 10 ಗ್ರಾಮಗಳ ಕಸವನ್ನ ಅಲ್ಲಿ ಹಾಕಕ್ಕೆ ತೀರ್ಮಾನ ಮಾಡಲಾಗಿದೆ. ಏನು ಈಗ ಇನ್ನು ಮನೆಗೆ ಹೋದ ಸಂದರ್ಭದಲ್ಲಿ ಹಸಿ ಕಸ, ಒಣ ಕಸವನ್ನ ಬೇರೆ ಬೇರೆ ಮಾಡಿಕೊಡಿ ಅಂತೇಳಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹೇಳ್ತಾರೆ. ಆದ್ರೆ ಆ ಎಲ್ಲ ಕಸವನ್ನು ಕೂಡ ಒಂದೆಡೆನೆ ಈ ರೀತಿ ಬೇಕಾಬಿಟ್ಟಿಯಾಗಿ ಬಿಸಾಕೋದ್ರಿಂದ ಇದು ಪರಿಸರಕ್ಕೆ ದೊಡ್ಡ ಹಾನಿಯನ್ನ ಮಾಡುತ್ತೆ. ಇಲ್ಲಿಂದ ಕೂಗಳತೆಯ ದೂರದಲ್ಲಿ ಮಲಪ್ರಭಾ ಜಲಾಶಯ ಇದ್ದು ಈ ಒಂದು ಏನು ಕಲುಷಿತಗೊಂಡ ನೀರು ಮಲಪ್ರಭಾ ನದಿ ಸೇರ್ತಾ ಇದೆ. ಇನ್ನು ಬೇಸಿಗೆ ಕಾರಣಕ್ಕಾಗಿ ಜಾನುವಾರುಗಳು ಕೂಡ ಹಳ್ಳದಲ್ಲಿ ಬಂದು ನೀರು ಕುಡಿತವೆ. ಆ ಸಂದರ್ಭದಲ್ಲಿ ಜಾನುವಾರುಗಳು ಕೂಡ ಪರಿಣಾಮ ಬೀರುತ್ತೆ. ಈ ಬಗ್ಗೆ ಪಟ್ಟಿಯಾಳ ಗ್ರಾಮಸ್ಥರು ಅನೇಕ ಸಂದರ್ಭದಲ್ಲಿ ಮನವಿ ಮಾಡಿದ್ರು ಕೂಡ ಇನ್ನು ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.